Hi friends, welcome to Easy English Learning through Kannada class 20. ನಾವು ಹಿಂದಿನ ಕ್ಲಾಸ್ನಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಸೆಂಟೆನ್ಸ್ ನಲ್ಲಿ ಹೇಗೆ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್ ಮತ್ತೆ ಕ್ವೆಶ್ಚನ್ಸ್ ಗಳನ್ನ ರಚನೆ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಬನ್ನಿ ನಾವು ಈ ಕ್ಲಾಸ್ನಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಯಸ್ ಸೆಂಟೆನ್ಸ್ ಅನ್ನ ಮುಂದುವರಿಸ್ತಾ ಪಾಸ್ಟ್ ಟೆನ್ಸ್ ನಲ್ಲಿ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್ ಮತ್ತೆ ಕ್ವೆಶ್ಚನ್ಸ್ ಅನ್ನ ಹೇಗೆ ರಚನೆ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಳ್ಳೋಣ. ಬನ್ನಿ ಮೊದಲಿಗೆ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಸೆಂಟೆನ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಪಾಸ್ಟ್ ಅಂದ್ರೆ ಏನು? ಬಿಫೋರ್ ನೌ ಅಂದ್ರೆ ಈ ಕ್ಷಣದ ಹಿಂದಿನ ಸಮಯವನ್ನ ನಾವು ಪಾಸ್ಟ್ ಅಂತ ಕರಿತೇವೆ, ಹೌದಲ್ಲ? ಹಾಗೆ ಪರ್ಫೆಕ್ಟ್ ಅಂದ್ರೇನು? ಒಂದು ಪೂರ್ಣಗೊಂಡಂತಹ ಕ್ರಿಯೆ, ಅಂದ್ರೆ ಒಂದು ಮುಗಿದಂತಹ ಕ್ರಿಯೆ. ಹಾಗೆ ಕಂಟಿನ್ಯೂಯಸ್ ಅಂದ್ರೇನು? ಅನ್ ಆಕ್ಷನ್ ಕಂಟಿನ್ಯೂಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್, ಅಂದ್ರೆ ಒಂದು ಅವಧಿಯಲ್ಲಿ ನಿರಂತರವಾಗಿ ನಡೆಯುವಂತಹ ಕೆಲಸ. ಅಂದ್ರೆ ಏನ್ ಅರ್ಥ ಕೊಡ್ತಾ ಇದೆ? ಅನ್ ಆಕ್ಷನ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್, ಕಂಟಿನ್ಯೂಡ್ ಫಾರ್ ಅ ಪೀರಿಯಡ್ ಆಫ್ ಟೈಮ್ ಅಂಡ್ ಕಂಪ್ಲೀಟೆಡ್ ಇನ್ ದ ಪಾಸ್ಟ್. ಅಂದ್ರೆ ಒಂದು ಕ್ರಿಯೆ ಪಾಸ್ಟ್ ಅಲ್ಲೇ ಶುರುವಾಗಿ ಪಾಸ್ಟ್ ಅಲ್ಲೇ ಒಂದಷ್ಟು ಸಮಯ ನಿರಂತರವಾಗಿ ನಡೆದು ಪಾಸ್ಟ್ ಅಲ್ಲೇ ಮುಗಿದಿರುತ್ತದೆ. ಗೊತ್ತಾಗ್ತಿದೆಯಲ್ಲ? ಇದನ್ನ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಬನ್ನಿ ವಾಕ್ಯಗಳ ಹೇಗೆ ಬರುತ್ತೆ ನೋಡೋಣ. ಮೊದಲಿಗೆ ಪಾಸಿಟಿವ್ ಸೆಂಟೆನ್ಸ್ ತಗೊಳ್ಳೋಣ. ಪಾಸಿಟಿವ್ ಸೆಂಟೆನ್ಸ್ ನ ಫಾರ್ಮ್ಯಾಟ್ ಏನು? ಸಬ್ಜೆಕ್ಟ್ ಮೊದಲಿಗೆ, ನಂತರದಲ್ಲಿ ಹೆಲ್ಪಿಂಗ್ ವರ್ಬ್ಸ್. ಇಲ್ಲಿ ಗಮನಿಸಿ, ಹ್ಯಾಡ್ ಬೀನ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಬಳಸ್ತಾ ಇದ್ದೀವಿ. ಇಲ್ಲಿ ಹ್ಯಾಡ್ ಬರ್ತಾ ಇದೆ. ಸೊ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹ್ಯಾವ್ ಮತ್ತೆ ಹ್ಯಾಸ್ ಅನ್ನ ಬಳಸ್ತಾ ಇದ್ದೋ, ಆದ್ರೆ ಇಲ್ಲಿ ಆ ವ್ಯತ್ಯಾಸ ಇಲ್ಲ. ಎಲ್ಲ ಸಬ್ಜೆಕ್ಟಿವ್ ಪ್ರೊನೌನ್ಗಳ ಜೊತೆಯಲ್ಲಿ ನಾವು ಹ್ಯಾಡ್ ಅನ್ನೇ ಬಳಸ್ತೀವಿ, ಜೊತೆಗೆ ಬೀನ್ ಅನ್ನ ಬಳಸ್ತೀವಿ. ಕೊನೆಯಲ್ಲಿ ING ಫಾರ್ಮ್ ನಲ್ಲಿರುವಂತಹ ಮೇನ್ ವರ್ಬ್. ಇಲ್ಲಿ ಮೇನ್ ವರ್ಬ್ ನಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ING ಫಾರ್ಮ್ ನಲ್ಲಿರುವಂತಹ ಮೇನ್ ವರ್ಬ್ ಅನ್ನೇ ಬಳಸ್ತೀವಿ. ಬನ್ನಿ ವಾಕ್ಯಗಳು ಹೇಗೆ ಬರುತ್ತೆ ನೋಡೋಣ. ಐ ಹ್ಯಾಡ್ ಬೀನ್ ಕಮಿಂಗ್, ನಾನು ಬರುತ್ತಿದ್ದೆನು. ಅಂದ್ರೆ ಒಂದು ಕ್ರಿಯೆ ಹಿಂದೆಯೇ ಶುರುವಾಗಿ, ಅಂದ್ರೆ ಪಾಸ್ಟ್ ಅಲ್ಲೇ ಶುರುವಾಗಿ ಪಾಸ್ಟ್ ಅಲ್ಲೇ ಒಂದಷ್ಟು ಸಮಯ ನಡೆದು ಪಾಸ್ಟ್ ಅಲ್ಲೇ ಮುಗಿದಿದೆ. ಅಂದ್ರೆ ಇಲ್ಲಿ ಬರುವಂತಹ ಕೆಲಸ ಹಿಂದೆಯೇ ಶುರುವಾಗಿ ಹಿಂದೆಯೇ ಒಂದಷ್ಟು ಸಮಯ ನಡೆದು ಹಿಂದೆಯೇ ಮುಗಿದಿದೆ. ಗೊತ್ತಾಗ್ತಿದೆಯಲ್ಲ? ಬನ್ನಿ ಒಂದಷ್ಟು ಉದಾಹರಣೆಗಳನ್ನ ನೋಡೋಣ. ಐ ಹ್ಯಾಡ್ ಬೀನ್ ಸ್ಟಡಿಂಗ್ ಆಲ್ ಡೇ, ನಾನು ಇಡೀ ದಿನ ಓದುತ್ತಿದ್ದೆ. ಓದುವಂತಹ ಕ್ರಿಯೆ ಪಾಸ್ಟ್ ಅಲ್ಲೇ ಶುರುವಾಗಿದೆ, ಒಂದಷ್ಟು ಸಮಯ ನಡೆದಿದೆ, ಪಾಸ್ಟ್ ಅಲ್ಲೇ ಮುಗಿದಿದೆ. ಗೊತ್ತಾಗ್ತಿದೆಯಲ್ಲ? ಹಾಗೆ ಐ ಹ್ಯಾಡ್ ಬೀನ್ ರಿಪೇರಿಂಗ್ ದ ಕಂಪ್ಯೂಟರ್ ದ ಹೋಲ್ ಡೇ, ಇಡೀ ದಿನ ಕಂಪ್ಯೂಟರ್ ರಿಪೇರಿ ಮಾಡುತ್ತಿದ್ದೆ. ಅಂದ್ರೆ ಕಂಪ್ಯೂಟರ್ ಅನ್ನ ರಿಪೇರಿ ಮಾಡುವಂತಹ ಕೆಲಸ ಹಿಂದೆಯೇ ಶುರುವಾಗಿ ಒಂದಷ್ಟು ಸಮಯ ನಡೆದು ಹಿಂದೆಯೇ ಮುಗಿದಿದೆ. ಹಾಗೆ ಐ ಹ್ಯಾಡ್ ಬೀನ್ ಲುಕಿಂಗ್ ಫಾರ್ ದ ಕೀಸ್ ಫಾರ್ ಅವರ್ಸ್, ನಾನು ಗಂಟೆಗಳ ಕಾಲ ಕೀಲಿಗಳನ್ನು ಹುಡುಕುತ್ತಿದ್ದೆ. ಹಾಗೆ ಐ ಹ್ಯಾಡ್ ಬೀನ್ ವಾಚಿಂಗ್ ಟಿವಿ ಫಾರ್ 2 hours, ನಾನು 2 ಗಂಟೆಗಳ ಕಾಲ ಟಿವಿ ನೋಡುತ್ತಿದ್ದೆ. ಬನ್ನಿ ಉಳಿದ ವಾಕ್ಯಗಳು ಹೇಗೆ ಬರುತ್ತೆ ನೋಡೋಣ. ವಿ ಹ್ಯಾಡ್ ಬೀನ್ ಕಮಿಂಗ್, ನಾವು ಬರುತ್ತಿದ್ದೆವು. ಯು ಹ್ಯಾಡ್ ಬೀನ್ ಕಮಿಂಗ್, ನೀನು ಬರುತ್ತಿದ್ದೆ. ದೇ ಹ್ಯಾಡ್ ಬೀನ್ ಕಮಿಂಗ್, ಅವರು ಬರುತ್ತಿದ್ದರು. ಹಿ ಹ್ಯಾಡ್ ಬೀನ್ ಕಮಿಂಗ್, ಅವನು ಬರುತ್ತಿದ್ದನು. ಶಿ ಹ್ಯಾಡ್ ಬೀನ್ ಕಮಿಂಗ್, ಅವಳು ಬರುತ್ತಿದ್ದಳು. ಇಟ್ ಹ್ಯಾಡ್ ಬೀನ್ ಕಮಿಂಗ್, ಅದು ಬರುತ್ತಿತ್ತು. ಬನ್ನಿ ಪಾಸಿಟಿವ್ ಸೆಂಟೆನ್ಸ್ ನ ಶಾರ್ಟ್ ಫಾರ್ಮ್ಯಾಟ್ ಹೇಗೆ ಬರ್ತಾ ಇದೆ ನೋಡೋಣ. ಮೊದಲಿಗೆ ಸಬ್ಜೆಕ್ಟ್ ಮತ್ತೆ ಹೆಲ್ಪಿಂಗ್ ವರ್ಬ್ ಒಟ್ಟಾಗಿ ಬರ್ತಾ ಇದೆ. ನಂತರದಲ್ಲಿ ಹೆಲ್ಪಿಂಗ್ ವರ್ಬ್ ಬೀನ್, ಕೊನೆಯಲ್ಲಿ ING ಫಾರ್ಮ್ ನಲ್ಲಿರುವಂತಹ ಮೇನ್ ವರ್ಬ್. ಬನ್ನಿ ವಾಕ್ಯಗಳು ಹೇಗೆ ಬರುತ್ತೆ ನೋಡೋಣ. ಐಡ್ ಬೀನ್ ಕಮಿಂಗ್, ನಾನು ಬರುತ್ತಿದ್ದೆನು. ವಾಕ್ಯದ ಅರ್ಥದಲ್ಲಿ ಏನು ಬದಲಾವಣೆ ಇಲ್ಲ. ಬದಲಾವಣೆ ಇರುವಂತದ್ದು ಈ ಶಾರ್ಟ್ ಫಾರ್ಮ್ಯಾಟ್ ನಲ್ಲಿ. ಹಾಗೆ ವೀಡ್ ಬೀನ್ ಕಮಿಂಗ್, ನಾವು ಬರುತ್ತಿದ್ದೆವು. ಯೂಡ್ ಬೀನ್ ಕಮಿಂಗ್, ನೀನು ಬರುತ್ತಿದ್ದೆ. ದೇಡ್ ಬೀನ್ ಕಮಿಂಗ್, ಅವರು ಬರುತ್ತಿದ್ದರು. ಹೀಡ್ ಬೀನ್ ಕಮಿಂಗ್, ಅವನು ಬರುತ್ತಿದ್ದನು. ಶೀಡ್ ಬೀನ್ ಕಮಿಂಗ್, ಅವಳು ಬರುತ್ತಿದ್ದಳು. ಇಟ್ ಬೀನ್ ಕಮಿಂಗ್, ಅದು ಬರುತ್ತಿತ್ತು. ಬನ್ನಿ ಒಂದಷ್ಟು ಉದಾಹರಣೆಗಳನ್ನ ನೋಡೋಣ. ಐಡ್ ಬೀನ್ ಗೆಟಿಂಗ್ ಅಪ್ ಲೇಟ್ ಡ್ಯೂರಿಂಗ್ ವಿಂಟರ್, ಚಳಿಗಾಲದಲ್ಲಿ ನಾನು ತಡವಾಗಿ ಎದ್ದೇಳುತ್ತಿದ್ದೆ. ಅಂದ್ರೆ ತಡವಾಗಿ ಏಳುವಂಥದ್ದು ಚಳಿಗಾಲದ ಪ್ರಾರಂಭದಲ್ಲಿ ಶುರುವಾಗಿ ಚಳಿಗಾಲದ ಪೂರ್ತಿ ನಡೆದು ಚಳಿಗಾಲ ಮುಗಿದ ಕೂಡಲೇ ಮುಗಿದಿದೆ. ಹಾಗೆ
ಯುಡ್ ಬೀನ್ ಗೋಯಿಂಗ್ ಟು ಲೈಬ್ರರಿ ಸಿನ್ಸ್ ಲಾಸ್ಟ್ ಇಯರ್. ನೀನು ಕಳೆದ ವರ್ಷದಿಂದ ಗ್ರಂಥಾಲಯಕ್ಕೆ ಹೋಗುತ್ತಿದ್ದೆ. ಅಂದ್ರೆ ಕಳೆದ ವರ್ಷ ಗ್ರಂಥಾಲಯಕ್ಕೆ ಹೋಗುವಂಥದ್ದು ಶುರುವಾಗಿದೆ, ಒಂದಷ್ಟು ಸಮಯ ನಡೆದಿದೆ, ಹಿಂದೆಯೇ ಮುಗಿದು ಸಹ ಹೋಗಿದೆ. ಶೀಡ್ ಬೀನ್ ಗೆಟಿಂಗ್ ಆಂಗ್ರಿ ಫಾರ್ ಅವರ್ಸ್. ಅವಳು ಗಂಟೆಗಳ ಕಾಲ ಕೋಪಗೊಳ್ಳುತ್ತಿದ್ದಳು. ಹಾಗೆ ದೇಡ್ ಬೀನ್ ಫಾಸ್ಟಿಂಗ್ ಫಾರ್ ಅ ವೀಕ್. ಅವರು ಒಂದು ವಾರದಿಂದ ಉಪವಾಸ ಮಾಡುತ್ತಿದ್ದರು. ಅಂದ್ರೆ ಉಪವಾಸ ಮಾಡುವಂತಹ ಕ್ರಿಯೆ ಒಂದು ವಾರದ ಹಿಂದೆ ಶುರುವಾಗಿ ಒಂದು ವಾರ ನಡೆದು ಮುಗಿದು ಹೋಗಿದೆ. ಬನ್ನಿ ನೆಗೆಟಿವ್ ಸೆಂಟೆನ್ಸ್ ಹೇಗೆ ಬರುತ್ತೆ ನೋಡೋಣ. ಫಾರ್ಮ್ಯಾಟ್ ಏನು? ಮೊದಲಿಗೆ ಸಬ್ಜೆಕ್ಟ್ ಬರುತ್ತೆ, ನಂತರದಲ್ಲಿ ಹೆಲ್ಪಿಂಗ್ ವರ್ಬ್ ಹ್ಯಾಡ್, ನಂತರದಲ್ಲಿ ನೆಗೆಟಿವ್ ವರ್ಡ್ ನಾಟ್, ನಂತರದಲ್ಲಿ ಹೆಲ್ಪಿಂಗ್ ವರ್ಬ್ ಬೀನ್. ಇಲ್ಲಿ ಜ್ಞಾಪಕ ಇಡಿ, ಹ್ಯಾಡ್ ಬೀನ್ ನ ಮಧ್ಯದಲ್ಲಿ ನೆಗೆಟಿವ್ ವರ್ಡ್ ನಾಟ್ ಅನ್ನ ಬಳಸ್ತಾ ಇದ್ದೀವಿ. ಗೊತ್ತಾಗ್ತಿದೆಯಲ್ಲ? ಹಾಗೆ ಕೊನೆಯಲ್ಲಿ ING ಫಾರ್ಮ್ ನಲ್ಲಿರುವಂತಹ ಮೇನ್ ವರ್ಬ್ ಅನ್ನ ಬಳಸ್ತಾ ಇದ್ದೀವಿ. ಬನ್ನಿ ವಾಕ್ಯಗಳು ಹೇಗೆ ಬರುತ್ತೆ ನೋಡೋಣ. ಐ ಹ್ಯಾಡ್ ನಾಟ್ ಬೀನ್ ಕಮಿಂಗ್. ನಾನು ಬರುತ್ತಿರಲಿಲ್ಲ. ಅಂದ್ರೆ ಬರುವಂತಹ ಕೆಲಸ ಹಿಂದೆ ಶುರುವಾಗಿಲ್ಲ, ಒಂದಷ್ಟು ಸಮಯ ನಡೆದಿಲ್ಲ, ಹಿಂದೆ ಮುಗಿದಿಲ್ಲ. ಗೊತ್ತಾಗ್ತಿದೆಯಲ್ಲ? ಬನ್ನಿ ಒಂದಷ್ಟು ಉದಾಹರಣೆಗಳನ್ನ ನೋಡೋಣ. ಐ ಹ್ಯಾಡ್ ನಾಟ್ ಬೀನ್ ಗ್ರೋಯಿಂಗ್ ದಿಸ್ ಕ್ರಾಪ್ ಫಾರ್ ಇಯರ್ಸ್. ನಾನು ವರ್ಷಗಳಿಂದ ಈ ಬೆಳೆಯನ್ನು ಬೆಳೆಯುತ್ತಿರಲಿಲ್ಲ. ಅಂದ್ರೆ ಕೆಲವು ವರ್ಷಗಳ ಕಾಲ ಒಂದು ಬೆಳೆಯನ್ನ ಬೆಳೆಯುತ್ತಿರಲಿಲ್ಲ. ಹಾಗೆ ಐ ಹ್ಯಾಡ್ ನಾಟ್ ಬೀನ್ ಅಟೆಂಡಿಂಗ್ ದ ಕ್ಲಾಸಸ್ ಫಾರ್ ಅ ಫ್ಯೂ ವೀಕ್ಸ್. ನಾನು ಕೆಲವು ವಾರಗಳಿಂದ ತರಗತಿಗಳಿಗೆ ಹಾಜರಾಗುತ್ತಿರಲಿಲ್ಲ. ಹಾಗೆ ಐ ಹ್ಯಾಡ್ ನಾಟ್ ಬೀನ್ ಟೈಪಿಂಗ್ ದ ರಿಪೋರ್ಟ್ ಸಿನ್ಸ್ ಮಂಡೇ. ಸೋಮವಾರದಿಂದ ನಾನು ವರದಿಯನ್ನು ಟೈಪ್ ಮಾಡುತ್ತಿರಲಿಲ್ಲ. ಐ ಹ್ಯಾಡ್ ನಾಟ್ ಬೀನ್ ವರ್ಕಿಂಗ್ ಸ್ಮಾರ್ಟ್ ಸಿನ್ಸ್ ಐ ಜಾಯಿನ್ಡ್ ವರ್ಕ್. ನಾನು ಕೆಲಸಕ್ಕೆ ಸೇರಿದಾಗಿನಿಂದ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುತ್ತಿರಲಿಲ್ಲ. ಕೆಲಸಕ್ಕೆ ಸೇರಿದಾಗಿನಿಂದ ಬುದ್ಧಿವಂತಿಕೆಯನ್ನ ಉಪಯೋಗಿಸದೆ ಕೆಲಸ ಮಾಡುತ್ತಿದ್ದೆ. ಒಂದಷ್ಟು ಸಮಯ ಹಾಗೆ ನಡೆದು ಹಿಂದೆಯೇ ಮುಗಿದು ಹೋಗಿದೆ. ಗೊತ್ತಾಗ್ತಿದೆಯಲ್ಲ? ವಾಕ್ಯಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಏನು ಅರ್ಥ ಕೊಡ್ತಾ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ. ಬನ್ನಿ ಉಳಿದ ವಾಕ್ಯಗಳನ್ನ ನೋಡೋಣ. ವಿ ಹ್ಯಾಡ್ ನಾಟ್ ಬೀನ್ ಕಮಿಂಗ್. ನಾವು ಬರುತ್ತಿರಲಿಲ್ಲ. ಯು ಹ್ಯಾಡ್ ನಾಟ್ ಬೀನ್ ಕಮಿಂಗ್. ನೀನು ಬರುತ್ತಿರಲಿಲ್ಲ. ದೇ ಹ್ಯಾಡ್ ನಾಟ್ ಬೀನ್ ಕಮಿಂಗ್. ಅವರು ಬರುತ್ತಿರಲಿಲ್ಲ. ಹಿ ಹ್ಯಾಡ್ ನಾಟ್ ಬೀನ್ ಕಮಿಂಗ್. ಅವನು ಬರುತ್ತಿರಲಿಲ್ಲ. ಶಿ ಹ್ಯಾಡ್ ನಾಟ್ ಬೀನ್ ಕಮಿಂಗ್. ಅವಳು ಬರುತ್ತಿರಲಿಲ್ಲ. ಇಟ್ ಹ್ಯಾಡ್ ನಾಟ್ ಬೀನ್ ಕಮಿಂಗ್. ಅದು ಬರುತ್ತಿರಲಿಲ್ಲ. ಗೊತ್ತಾಗ್ತಿದೆಯಲ್ಲ? ಬನ್ನಿ ಶಾರ್ಟ್ ಫಾರ್ಮ್ಯಾಟ್ ಹೇಗೆ ಬರುತ್ತೆ ನೋಡೋಣ. ಫಾರ್ಮ್ಯಾಟ್ ಏನು? ಮೊದಲಿಗೆ ಸಬ್ಜೆಕ್ಟ್ ಮತ್ತೆ ಹೆಲ್ಪಿಂಗ್ ವರ್ಬ್ ಒಟ್ಟಾಗಿ ಬರ್ತಾ ಇದೆ, ನಂತರದಲ್ಲಿ ನೆಗೆಟಿವ್ ವರ್ಡ್ ನಾಟ್, ನಂತರದಲ್ಲಿ ಹೆಲ್ಪಿಂಗ್ ವರ್ಬ್ ಬೀನ್, ಕೊನೆಯಲ್ಲಿ ING ಫಾರ್ಮ್ ನಲ್ಲಿರುವ ಮೇನ್ ವರ್ಬ್. ಬನ್ನಿ ವಾಕ್ಯಗಳನ್ನ ನೋಡೋಣ. ಐ ನಾಟ್ ಬೀನ್ ಕಮಿಂಗ್. ನಾನು ಬರುತ್ತಿರಲಿಲ್ಲ. ಸೊ ಇಲ್ಲಿಯೂ ಸಹ ವಾಕ್ಯದ ಅರ್ಥದಲ್ಲೇನು ಬದಲಾವಣೆ ಇಲ್ಲ. ಬದಲಾವಣೆ ಇರುವಂತದ್ದು ಶಾರ್ಟ್ ಫಾರ್ಮ್ಯಾಟ್ ನಲ್ಲಿ. ಹಾಗೆ ವಿಡ್ ನಾಟ್ ಬೀನ್ ಕಮಿಂಗ್. ನಾವು ಬರುತ್ತಿರಲಿಲ್ಲ. ಯುಡ್ ನಾಟ್ ಬೀನ್ ಕಮಿಂಗ್. ನೀನು ಬರುತ್ತಿರಲಿಲ್ಲ. ದೇಡ್ ನಾಟ್ ಬೀನ್ ಕಮಿಂಗ್. ಅವರು ಬರುತ್ತಿರಲಿಲ್ಲ. ಹೀಡ್ ನಾಟ್ ಬೀನ್ ಕಮಿಂಗ್. ಅವನು ಬರುತ್ತಿರಲಿಲ್ಲ. ಶೀಡ್ ನಾಟ್ ಬೀನ್ ಕಮಿಂಗ್. ಅವಳು ಬರುತ್ತಿರಲಿಲ್ಲ. ಇಟ್ ಇಡ್ ನಾಟ್ ಬೀನ್ ಕಮಿಂಗ್. ಅದು ಬರುತ್ತಿರಲಿಲ್ಲ. ಬನ್ನಿ ಒಂದಷ್ಟು ಉದಾಹರಣೆಗಳನ್ನ ನೋಡೋಣ. ಐ ಡ್ ನಾಟ್ ಬೀನ್ ಡ್ರಿಂಕಿಂಗ್ ಕೋಲ್ಡ್ ವಾಟರ್ ಫಾರ್ ಇಯರ್ಸ್. ನಾನು ವರ್ಷಗಳಿಂದ ತಣ್ಣೀರು ಕುಡಿಯುತ್ತಿರಲಿಲ್ಲ. ಅಂದ್ರೆ ಬಹಳ ವರ್ಷಗಳ ಹಿಂದೆಯೇ ತಣ್ಣೀರು ಕುಡಿಯೋದನ್ನ ನಿಲ್ಲಿಸಿದ್ದೇನೆ. ಒಂದಷ್ಟು ವರ್ಷಗಳು ಹಾಗೇ ಮುಂದುವರೆದಿದೆ, ನಂತರದಲ್ಲಿ ನಿಂತು ಹೋಗಿದೆ. ಹಿ ನಾಟ್ ಬೀನ್ ಹ್ಯಾವಿಂಗ್ ಪಿಲ್ಸ್ ಆನ್ ಟೈಮ್ ಸಿನ್ಸ್ ಜೂನ್. ಅವರು ಜೂನ್ನಿಂದ ಸಮಯಕ್ಕೆ ಮಾತ್ರೆಗಳನ್ನು ಸೇವಿಸುತ್ತಿರಲಿಲ್ಲ. ಹಾಗೆ ಶಿ ನಾಟ್ ಬೀನ್ ಡೂಯಿಂಗ್ ಲಾಂಡ್ರಿ ಸಿನ್ಸ್ ಮೆನಿ ಡೇಸ್. ಅವಳು ಬಹಳ ದಿನಗಳಿಂದ ಬಟ್ಟೆ ಒಗೆಯುತ್ತಿರಲಿಲ್ಲ. ಅಂದ್ರೆ ಬಟ್ಟೆ ಒಗೆಯುವಂತಹ ಕ್ರಿಯೆ ಬಹಳ ದಿನಗಳ ಹಿಂದೆಯೇ ನಿಂತು ಹೋಗಿದೆ. ಹಾಗೆ ಬಹಳ ದಿನಗಳು ಆಕೆ ಬಟ್ಟೆಯನ್ನ ಒಗೆದಿಲ್ಲ. ನಂತರದ ದಿನಗಳಲ್ಲಿ ಆಕೆ ಬಟ್ಟೆ ಒಗೆಯೋದನ್ನ ಶುರು ಮಾಡಿರಬಹುದು. ಹಾಗೆ ಐ ಡ್ ನಾಟ್ ಬೀನ್ ಪೇಯಿಂಗ್ ಬಿಲ್ಸ್ ಇನ್ ಟೈಮ್ ಫಾರ್ 1 year. ನಾನು 1 ವರ್ಷದಿಂದ ಸಮಯದ ಒಳಗೆ ಬಿಲ್ಗಳನ್ನು ಪಾವತಿಸುತ್ತಿರಲಿಲ್ಲ. ಅಂದ್ರೆ ಬಿಲ್ಗಳನ್ನ ಸರಿಯಾದ ಸಮಯಕ್ಕೆ 1 ವರ್ಷದಿಂದ ಆತ ಪಾವತಿ ಮಾಡುತ್ತಿರಲಿಲ್ಲ ಅನ್ನುವಂತಹ ಅರ್ಥವನ್ನ ಇದು ಕೊಡ್ತಾ ಇದೆ. ಗೊತ್ತಾಗ್ತಿದೆಯಲ್ಲ? ಬನ್ನಿ ಎರಡನೇ ಶಾರ್ಟ್ ಫಾರ್ಮ್ಯಾಟ್ ಹೇಗೆ ಬರುತ್ತೆ ನೋಡೋಣ. ಮೊದಲಿಗೆ ಸಬ್ಜೆಕ್ಟ್ ಬರುತ್ತೆ, ನಂತರದಲ್ಲಿ ಹೆಲ್ಪಿಂಗ್ ವರ್ಬ್ ಮತ್ತೆ ನೆಗೆಟಿವ್ ವರ್ಡ್ ಒಟ್ಟಿಗೆ ಸೇರಿ ಬರ್ತಾ ಇದೆ. ಹ್ಯಾಡ್ ಮತ್ತೆ ನಾಟ್, ಹ್ಯಾಡೆಂಟ್ ಆಗ್ತಾ ಇದೆ. ಹಾಗೆ ಹೆಲ್ಪಿಂಗ್ ವರ್ಬ್ ಬೀನ್, ಕೊನೆಯಲ್ಲಿ ING ಫಾರ್ಮ್ ನಲ್ಲಿರುವಂತಹ
ಮೇನ್ ವರ್ಬ್. ಬನ್ನಿ ವಾಕ್ಯಗಳನ್ನ ನೋಡೋಣ. ಐ ಹ್ಯಾಡನ್ ಬೀನ್ ಕಮಿಂಗ್, ನಾನು ಬರುತ್ತಿರಲಿಲ್ಲ. ಸೊ ಇಲ್ಲಿಯೂ ಸಹ ವಾಕ್ಯದ ಅರ್ಥದಲ್ಲೇನು ಬದಲಾವಣೆ ಇಲ್ಲ. ವಿ ಹ್ಯಾಡನ್ ಬೀನ್ ಕಮಿಂಗ್, ನಾವು ಬರುತ್ತಿರಲಿಲ್ಲ. ಯು ಹ್ಯಾಡನ್ ಬೀನ್ ಕಮಿಂಗ್, ನೀನು ಬರುತ್ತಿರಲಿಲ್ಲ. ದೇ ಹ್ಯಾಡನ್ ಬೀನ್ ಕಮಿಂಗ್, ಅವರು ಬರುತ್ತಿರಲಿಲ್ಲ. ಹಿ ಹ್ಯಾಡನ್ ಬೀನ್ ಕಮಿಂಗ್, ಅವನು ಬರುತ್ತಿರಲಿಲ್ಲ. ಶಿ ಹ್ಯಾಡನ್ ಬೀನ್ ಕಮಿಂಗ್, ಅವಳು ಬರುತ್ತಿರಲಿಲ್ಲ. ಇಟ್ ಹ್ಯಾಡನ್ ಬೀನ್ ಕಮಿಂಗ್, ಅದು ಬರುತ್ತಿರಲಿಲ್ಲ. ಬನ್ನಿ ಒಂದಷ್ಟು ಉದಾಹರಣೆಗಳನ್ನ ನೋಡೋಣ. ಐ ಹ್ಯಾಡನ್ ಬೀನ್ ಗೆಟಿಂಗ್ ಹೆಲ್ದಿ ಫುಡ್ ಇನ್ ದ ಹಾಸ್ಟೆಲ್ ಫಾರ್ ಇಯರ್ಸ್. ಹಲವು ವರ್ಷಗಳಿಂದ ಹಾಸ್ಟೆಲ್ನಲ್ಲಿ ಆರೋಗ್ಯಕರ ಆಹಾರ ಸಿಗುತ್ತಿರಲಿಲ್ಲ. ಅಂದ್ರೆ ಒಳ್ಳೆಯ ಆಹಾರ ಸಿಗುವಂಥದ್ದು ಹಲವು ವರ್ಷಗಳ ಹಿಂದೆಯೇ ನಿಂತು ಹೋಗಿ ಹಾಗೆ ವರ್ಷಗಳ ಕಾಲ ಮುಂದುವರೆದು ಅದು ಸಹ ಪಾಸ್ಟ್ ಅಲ್ಲೇ ಮುಗಿದು ಹೋಗಿದೆ. ಹಾಗೆ ದೇ ಹ್ಯಾಡನ್ ಬೀನ್ ವರ್ಕಿಂಗ್ ಪ್ರಾಬಬಲಿ ಸಿನ್ಸ್ ಜನವರಿ, ಅವರು ಬಹುಶಃ ಜನವರಿಯಿಂದ ಕೆಲಸ ಮಾಡುತ್ತಿರಲಿಲ್ಲ. ಅಂದ್ರೆ ಕೆಲಸ ಮಾಡೋದನ್ನ ಅವರು ಜನವರಿಯಿಂದ ಬಹುಶಃ ನಿಲ್ಲಿಸಿದ್ರು. ಹಾಗೆ ಹಿ ಹ್ಯಾಡನ್ ಬೀನ್ ವರ್ಕಿಂಗ್ ಅಟ್ ದಿಸ್ ಮಾಲ್ ಫಾರ್ ಅ ಫ್ಯೂ ಇಯರ್ಸ್, ಅವನು ಕೆಲವು ವರ್ಷಗಳಿಂದ ಈ ಮಾಲ್ನಲ್ಲಿ ಕೆಲಸ ಮಾಡುತ್ತಿರಲಿಲ್ಲ. ಹಾಗೆ ದ ಮೆಕ್ಯಾನಿಕ್ ಹ್ಯಾಡನ್ ಬೀನ್ ಫಿಕ್ಸಿಂಗ್ ಮೈ ಬೈಕ್ ಸಿನ್ಸ್ ಮಾರ್ನಿಂಗ್, ಬೆಳಿಗ್ಗೆಯಿಂದ ಮೆಕ್ಯಾನಿಕ್ ನನ್ನ ಬೈಕ್ ಅನ್ನು ಸರಿಪಡಿಸುತ್ತಿರಲಿಲ್ಲ. ಗೊತ್ತಾಗ್ತಿದೆಯಲ್ಲ? ಇದಿಷ್ಟು ನೆಗೆಟಿವ್ ಸೆಂಟೆನ್ಸ್ ಬಗ್ಗೆ. ಬನ್ನಿ ಕ್ವೆಶ್ಚನ್ಸ್ ಹೇಗೆ ಬರುತ್ತೆ ನೋಡೋಣ. ಇಲ್ಲಿ ಎರಡು ರೀತಿಯ ಕ್ವೆಶ್ಚನ್ಸ್ ಬರುತ್ತೆ, ಪಾಸಿಟಿವ್ ಕ್ವೆಶ್ಚನ್ಸ್ ಮತ್ತೆ ನೆಗೆಟಿವ್ ಕ್ವೆಶ್ಚನ್ಸ್. ಬನ್ನಿ ಮೊದಲಿಗೆ ಪಾಸಿಟಿವ್ ಕ್ವೆಶ್ಚನ್ಸ್ ಹೇಗೆ ಬರುತ್ತೆ, ಫಾರ್ಮ್ಯಾಟ್ ಏನು ನೋಡೋಣ. ಮೊದಲಿಗೆ ಹೆಲ್ಪಿಂಗ್ ವರ್ಬ್ ಹ್ಯಾಡ್, ನಂತರದಲ್ಲಿ ಸಬ್ಜೆಕ್ಟ್, ನಂತರದಲ್ಲಿ ಹೆಲ್ಪಿಂಗ್ ವರ್ಬ್ ಬೀನ್, ಕೊನೆಯಲ್ಲಿ ಐಎನ್ಜಿ ಫಾರ್ಮ್ ನಲ್ಲಿರುವಂತಹ ಮೇನ್ ವರ್ಬ್. ಬನ್ನಿ ವಾಕ್ಯಗಳನ್ನ ನೋಡೋಣ. ಹ್ಯಾಡ್ ಐ ಬೀನ್ ಕಮಿಂಗ್, ನಾನು ಬರುತ್ತಿದ್ದೇನಾ. ಅಂದ್ರೆ ಇಲ್ಲಿ ಒಂದು ಕ್ರಿಯೆ ಹಿಂದೆಯೇ ಶುರುವಾಗಿ, ಅಂದ್ರೆ ಪಾಸ್ಟ್ ಅಲ್ಲೇ ಶುರುವಾಗಿ ಒಂದಷ್ಟು ಸಮಯ ನಡೆದು ಹಿಂದೆಯೇ ಮುಗಿದಿತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಬನ್ನಿ ಒಂದಷ್ಟು ಉದಾಹರಣೆಗಳನ್ನ ನೋಡೋಣ. ಹ್ಯಾಡ್ ಐ ಬೀನ್ ಶಾಪಿಂಗ್ ವಿತ್ ಕ್ರೆಡಿಟ್ ಕಾರ್ಡ್ ಫಾರ್ ಅ ಮಂತ್, ನಾನು ಒಂದು ತಿಂಗಳಿಂದ ಕ್ರೆಡಿಟ್ ಕಾರ್ಡಿನೊಂದಿಗೆ ಶಾಪಿಂಗ್ ಮಾಡುತ್ತಿದ್ದೇನಾ. ಅಂದ್ರೆ ಒಂದು ತಿಂಗಳಿಂದ ಕ್ರೆಡಿಟ್ ಕಾರ್ಡ್ ಅನ್ನು ಉಪಯೋಗಿಸಿ ಶಾಪಿಂಗ್ ಮಾಡುವಂತಹ ಕ್ರಿಯೆ ನಡೆಯುತ್ತಿತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಹಾಗೆ ಹ್ಯಾಡ್ ಐ ಬೀನ್ ಬೈಯಿಂಗ್ ಫ್ರೂಟ್ಸ್ ಅಟ್ ಮಾಲ್ ಸಿನ್ಸ್ ಲಾಸ್ಟ್ ಇಯರ್, ಕಳೆದ ವರ್ಷದಿಂದ ನಾನು ಮಾಲ್ನಲ್ಲಿ ಹಣ್ಣುಗಳನ್ನು ಖರೀದಿಸುತ್ತಿದ್ದೇನಾ. ಅಂದ್ರೆ ಹಣ್ಣುಗಳನ್ನು ಖರೀದಿಸುವಂತಹ ಕೆಲಸವನ್ನ ಒಂದು ವರ್ಷದಿಂದನೂ ಮಾಲ್ನಲ್ಲಿ ಮಾಡುತ್ತಿದ್ದೇನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀನಿ. ಹಾಗೆ ಹ್ಯಾಡ್ ಐ ಬೀನ್ ಸ್ಮೋಕಿಂಗ್ ಫಾರ್ ಮೆನಿ ಇಯರ್ಸ್, ನಾನು ಹಲವು ವರ್ಷಗಳಿಂದ ಧೂಮಪಾನ ಮಾಡುತ್ತಿದ್ದೇನಾ. ಹಾಗೆ ಹ್ಯಾಡ್ ಮೈ ಚಿಲ್ಡ್ರನ್ ಬೀನ್ ವಾಚಿಂಗ್ ಟಿವಿ ಆಲ್ ಡೇ ಲಾಂಗ್, ನನ್ನ ಮಕ್ಕಳು ದಿನವಿಡೀ ಟಿವಿ ನೋಡುತ್ತಿದ್ದರಾ. ಅಂದ್ರೆ ಟಿವಿ ನೋಡುವಂತಹ ಕ್ರಿಯೆ ಬೆಳಗ್ಗೆ ಶುರುವಾಗಿ ರಾತ್ರಿವರೆಗೂ ನಡೆಯುತ್ತಿತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಬನ್ನಿ ಉಳಿದ ವಾಕ್ಯಗಳು ಹೇಗೆ ಬರುತ್ತೆ ನೋಡೋಣ. ಹ್ಯಾಡ್ ವಿ ಬೀನ್ ಕಮಿಂಗ್, ನಾವು ಬರುತ್ತಿದ್ದೇವಾ. ಹ್ಯಾಡ್ ಯು ಬೀನ್ ಕಮಿಂಗ್, ನೀನು ಬರುತ್ತಿದ್ದ. ಹ್ಯಾಡ್ ದೇ ಬೀನ್ ಕಮಿಂಗ್, ಅವರು ಬರುತ್ತಿದ್ದರಾ. ಹ್ಯಾಡ್ ಈ ಬೀನ್ ಕಮಿಂಗ್, ಅವನು ಬರುತ್ತಿದ್ದನ. ಹ್ಯಾಡ್ ಶಿ ಬೀನ್ ಕಮಿಂಗ್, ಅವಳು ಬರುತ್ತಿದ್ದಳ. ಹ್ಯಾಡ್ ಇಟ್ ಬೀನ್ ಕಮಿಂಗ್, ಅದು ಬರುತ್ತಿತ್ತ. ಬನ್ನಿ ನೆಗೆಟಿವ್ ಕ್ವೆಶ್ಚನ್ಸ್ ಹೇಗೆ ಬರುತ್ತೆ ನೋಡೋಣ. ಫಾರ್ಮ್ಯಾಟ್ ಏನು, ಮೊದಲಿಗೆ ಹೆಲ್ಪಿಂಗ್ ವರ್ಬ್ ಹ್ಯಾಡ್, ನಂತರದಲ್ಲಿ ಸಬ್ಜೆಕ್ಟ್, ನಂತರದಲ್ಲಿ ನೆಗೆಟಿವ್ ವರ್ಡ್ ನಾಟ್, ನಂತರದಲ್ಲಿ ಹೆಲ್ಪಿಂಗ್ ವರ್ಬ್ ಬೀನ್, ಕೊನೆಯಲ್ಲಿ ಐಎನ್ಜಿ ಫಾರ್ಮ್ ನಲ್ಲಿರುವಂತಹ ಮೇನ್ ವರ್ಬ್. ಬನ್ನಿ ವಾಕ್ಯಗಳನ್ನ ನೋಡೋಣ. ಹ್ಯಾಡ್ ಐ ನಾಟ್ ಬೀನ್ ಕಮಿಂಗ್, ನಾನು ಬರುತ್ತಿರಲಿಲ್ಲವಾ. ಅಂದ್ರೆ ನಾನು ಬರುವಂತಹ ಕ್ರಿಯೆ ಹಿಂದೆ ನಡೆಯುತ್ತಿರಲಿಲ್ಲವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಬನ್ನಿ ಒಂದಷ್ಟು ಉದಾಹರಣೆಗಳನ್ನ ನೋಡೋಣ. ಹ್ಯಾಡ್ ಈ ನಾಟ್ ಬೀನ್ ಸ್ಟ್ಯಾಂಡಿಂಗ್ ಅಟ್ ದ ಕಾರ್ನರ್ ಆಫ್ ದ ರೋಡ್ ಫಾರ್ ಅನ್ ಅವರ್, ಅವನು 1 ಗಂಟೆ ರಸ್ತೆಯ ಮೂಲೆಯಲ್ಲಿ ನಿಂತಿರಲಿಲ್ಲವಾ. ಅಂದ್ರೆ 1 ಗಂಟೆಯಷ್ಟು ಸಮಯ ಅವನು ಆ ಮೂಲೆಯಲ್ಲಿ ನಿಂತಿರಲಿಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಹಾಗೆ ಹ್ಯಾಡ್ ಶಿ ನಾಟ್ ಬೀನ್ ಪರ್ಫಾರ್ಮಿಂಗ್ ವೆಲ್ ಆನ್ ದ ಸ್ಟೇಜ್ ಸಿನ್ಸ್ ದ ಬಿಗಿನಿಂಗ್ ಆಫ್ ದ ಶೋ, ಕಾರ್ಯಕ್ರಮದ ಆರಂಭದಿಂದಲೂ ಅವಳು ವೇದಿಕೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲಿಲ್ಲವಾ. ಅಂದ್ರೆ ಕಾರ್ಯಕ್ರಮದ ಆರಂಭದಿಂದಲೂ ಆಕೆ ಚೆನ್ನಾಗಿ ನಿರ್ವಹಣೆ ಮಾಡುತ್ತಿರಲಿಲ್ಲವೇ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಹಾಗೆ ಹ್ಯಾಡ್ ಈ ನಾಟ್ ಬೀನ್ ಮೇಕಿಂಗ್ ಇಟ್ ರಾಂಗ್ ಸಿನ್ಸ್ ಮಾರ್ನಿಂಗ್, ಬೆಳಿಗ್ಗೆಯಿಂದ ಅವನು ಅದನ್ನು ತಪ್ಪು ಮಾಡುತ್ತಿರಲಿಲ್ಲವಾ. ಬನ್ನಿ ಉಳಿದ ವಾಕ್ಯಗಳು ಹೇಗೆ ಬರುತ್ತೆ ನೋಡೋಣ. ಹ್ಯಾಡ್ ವಿ ನಾಟ್ ಬೀನ್ ಕಮಿಂಗ್, ನಾವು ಬರುತ್ತಿರಲಿಲ್ಲವಾ. ಹ್ಯಾಡ್ ಯು ನಾಟ್ ಬೀನ್ ಕಮಿಂಗ್, ನೀನು ಬರುತ್ತಿರಲಿಲ್ಲವಾ. ಹ್ಯಾಡ್ ದೇ ನಾಟ್ ಬೀನ್ ಕಮಿಂಗ್, ಅವರು ಬರುತ್ತಿರಲಿಲ್ಲವಾ.
ಹ್ಯಾಡ್ ಹಿ ನಾಟ್ ಬೀನ್ ಕಮಿಂಗ್, ಅವನು ಬರುತ್ತಿರಲಿಲ್ಲವಾ? ಹ್ಯಾಡ್ ಶಿ ನಾಟ್ ಬೀನ್ ಕಮಿಂಗ್, ಅವಳು ಬರುತ್ತಿರಲಿಲ್ಲವಾ? ಹ್ಯಾಡ್ ಇಟ್ ನಾಟ್ ಬೀನ್ ಕಮಿಂಗ್, ಅದು ಬರುತ್ತಿರಲಿಲ್ಲವಾ? ಗೊತ್ತಾಗ್ತಿದೆಯಲ್ಲ? ಬನ್ನಿ ಶಾರ್ಟ್ ಫಾರ್ಮ್ಯಾಟ್ ಹೇಗೆ ಬರುತ್ತೆ ನೋಡೋಣ. ಮೊದಲಿಗೆ ಹೆಲ್ಪಿಂಗ್ ವರ್ಬ್ ಮತ್ತೆ ನೆಗೆಟಿವ್ ವರ್ಡ್ ಒಟ್ಟಾಗಿ ಸೇರಿ ಬರ್ತಾ ಇದೆ. ಹ್ಯಾಡ್ ಮತ್ತೆ ನಾಟ್ ಸೇರಿ ಹ್ಯಾಡಂಟ್ ಆಗ್ತಾ ಇದೆ. ನಂತರದಲ್ಲಿ ಸಬ್ಜೆಕ್ಟ್, ನಂತರದಲ್ಲಿ ಹೆಲ್ಪಿಂಗ್ ವರ್ಬ್ ಬೀನ್, ಕೊನೆಯಲ್ಲಿ ING ಫಾರ್ಮ್ ನಲ್ಲಿರುವ ಮೇನ್ ವರ್ಬ್. ಬನ್ನಿ ವಾಕ್ಯಗಳು ಹೇಗೆ ಬರುತ್ತೆ ನೋಡೋಣ. ಹ್ಯಾಡಂಟ್ ಐ ಬೀನ್ ಕಮಿಂಗ್, ನಾನು ಬರುತ್ತಿರಲಿಲ್ಲವಾ? ಅಂದ್ರೆ ಒಂದು ಕೆಲಸ ಹಿಂದೆಯೇ ಶುರುವಾಗಿ ಒಂದಷ್ಟು ಸಮಯ ನಡೆದು ಮುಗಿಲಿಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಹ್ಯಾಡಂಟ್ ವಿ ಬೀನ್ ಕಮಿಂಗ್, ನಾವು ಬರುತ್ತಿರಲಿಲ್ಲವಾ? ಹ್ಯಾಡಂಟ್ ಯು ಬೀನ್ ಕಮಿಂಗ್, ನೀನು ಬರುತ್ತಿರಲಿಲ್ಲವಾ? ಹ್ಯಾಡಂಟ್ ದೇ ಬೀನ್ ಕಮಿಂಗ್, ಅವರು ಬರುತ್ತಿರಲಿಲ್ಲವಾ? ಹ್ಯಾಡಂಟ್ ಹಿ ಬೀನ್ ಕಮಿಂಗ್, ಅವನು ಬರುತ್ತಿರಲಿಲ್ಲವಾ? ಹ್ಯಾಡಂಟ್ ಶಿ ಬೀನ್ ಕಮಿಂಗ್, ಅವಳು ಬರುತ್ತಿರಲಿಲ್ಲವಾ? ಹ್ಯಾಡಂಟ್ ಇಟ್ ಬೀನ್ ಕಮಿಂಗ್, ಅದು ಬರುತ್ತಿರಲಿಲ್ಲವಾ? ಗೊತ್ತಾಗ್ತಿದೆಯಲ್ಲ? ಬನ್ನಿ ಒಂದಷ್ಟು ಉದಾಹರಣೆಗಳನ್ನ ನೋಡೋಣ. ಹ್ಯಾಡಂಟ್ ಹಿ ಬೀನ್ ಲರ್ನಿಂಗ್ ಇಂಗ್ಲಿಷ್ ಫಾರ್ ಅನ್ ಇಯರ್, ಅವರು 1 ವರ್ಷ ಇಂಗ್ಲಿಷ್ ಕಲಿಯುತ್ತಿರಲಿಲ್ಲವೇ? ಅಂದ್ರೆ ಇಲ್ಲಿ ಇಂಗ್ಲಿಷ್ ಕಲಿಯುವಂತಹ ಕೆಲಸವನ್ನ ಅವರು 1 ವರ್ಷದಿಂದ ಮಾಡುತ್ತಿರಲಿಲ್ಲವೇ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಹಾಗೆ ಹ್ಯಾಡಂಟ್ ಹಿ ಬೀನ್ ಒಬೇಯಿಂಗ್ ದ ಆರ್ಡರ್ಸ್ ಆಫ್ ಹಿಸ್ ಬಾಸ್ ಸಿನ್ಸ್ 10 AM, ಬೆಳಗ್ಗೆ 10 ಗಂಟೆಯಿಂದ ಅವನು ತನ್ನ ಬಾಸ್ನ ಆದೇಶವನ್ನ ಪಾಲಿಸುತ್ತಿರಲಿಲ್ಲವೇ? ಅಂದ್ರೆ ಬಾಸ್ನ ಆದೇಶವನ್ನ ಪಾಲಿಸುವಂತಹ ಕೆಲಸ ಬೆಳಿಗ್ಗೆಯಿಂದ ನಡೆಯುತ್ತಿರಲಿಲ್ಲವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಹ್ಯಾಡಂಟ್ ದ ಚೈಲ್ಡ್ ಬೀನ್ ವೀಪಿಂಗ್ ಬಿಟ್ಟರ್ಲಿ ಫಾರ್ ಅನ್ ಅವರ್, ಆ ಮಗು 1 ಗಂಟೆಯಿಂದ ಅಳುತ್ತಿರಲಿಲ್ಲವೇ? ಅಂದ್ರೆ ಮಗು ಅಳುವಂತಹ ಕ್ರಿಯೆ 1 ಗಂಟೆಯಿಂದ ನಡೆಯುತ್ತಿರಲಿಲ್ಲವೇ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟು ಪರ್ಫೆಕ್ಟ್ ಕಂಟಿನ್ಯೂಯಸ್ ಸೆಂಟೆನ್ಸ್ ಬಗ್ಗೆ. ಇದರ ಮತ್ತಷ್ಟು ಉಪಯೋಗವನ್ನ ನಾವು ಯೂಸೇಜ್ ಕ್ಲಾಸ್ನಲ್ಲಿ ನೋಡೋಣ. ಬನ್ನಿ ಅಭ್ಯಾಸವನ್ನ ಹೇಗೆ ಮಾಡಬೇಕು ನೋಡೋಣ. ಇಲ್ಲಿ ಕನ್ನಡದ ಅರ್ಥವನ್ನ ಐಗೆ ಮಾತ್ರ ಕೊಟ್ಟಿದ್ದೇನೆ. ಉಳಿದ ಸಬ್ಜೆಕ್ಟಿವ್ ಪ್ರೊನೌನ್ಗಳ ಜೊತೆಯಲ್ಲಿ ಕನ್ನಡದ ಅರ್ಥವನ್ನ ಬದಲಾವಣೆ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಪ್ರಾಕ್ಟೀಸ್ ಅನ್ನ ಫುಲ್ ಫಾರ್ಮ್ಯಾಟ್ನಲ್ಲಿ ಮತ್ತೆ ಶಾರ್ಟ್ ಫಾರ್ಮ್ಯಾಟ್ನಲ್ಲಿ ಎರಡೂ ರೀತಿಯಲ್ಲಿ ಕೊಟ್ಟಿದ್ದೇನೆ. ನೀವು ಎರಡೂ ರೀತಿಯಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡಿ. ಹೇಗೆ ಮಾಡಬೇಕು ನೋಡಿ. ಇಲ್ಲಿ ಐ ತಗೊಳ್ಳಿ, ಹಾಗೆ ಹ್ಯಾಡ್ ಬೀನ್ ಅನ್ನ ತಗೊಳ್ಳಿ. ಐ ಹ್ಯಾಡ್ ಬೀನ್, I had been making, I had been maintaining, I had been managing, I had been marching. ಹಾಗೆ ಶಾರ್ಟ್ ಫಾರ್ಮ್ಯಾಟ್ ಅನ್ನು ತಗೊಳ್ಳಿ. I'd been making, I'd been maintaining, I'd been managing, I'd been marching, I'd been marketing, I'd been marrying. ಸೊ ಹೀಗೆ ಎಲ್ಲ ವರ್ಬ್ಗಳ ಜೊತೆಯಲ್ಲಿ ನೀವು ಪ್ರಾಕ್ಟೀಸ್ ಅನ್ನ ಮುಂದುವರಿಸಿ. ಈ ಕ್ಲಾಸ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನು ಕೊಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.